ಮಂಡ್ಯದ ಕೆರಗೋಡಿನಲ್ಲಿ ಧ್ವಜದಂಗಲ್ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆ ಪ್ರಕರಣ ಒಂದು ರೀತಿ ತಣ್ಣಗಾದಂತೆ ಕಾಣಿಸ್ತಾ ಇದೆ. ಹನುಮ ಧ್ವಜ ದಂಗಲ್ ತಣ್ಣಗಾಗಿದೆ ಮಂಡ್ಯದಲ್ಲಿ. ಮತ್ತೆ ಹನುಮ ಧ್ವಜವನ್ನು ಹಾರಿಸುವ ಪಣವನ್ನು ತೊಟ್ಟಿದ್ದಾರೆ ಕೆರಗೋಡು ಗ್ರಾಮಸ್ಥರು. ಕೆರಗೋಡು ಗ್ರಾಮದಲ್ಲಿ 6ನೇ ದಿನವೂ ಕೂಡ 144 ಸೆಕ್ಷನ್ ಅಂದರೆ ನಿಷೇಧಾಜ್ಞೆಯನ್ನು ಮುಂದುವರಿಸಲಾಗಿದೆ. 200ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಿ ಬಂದೋಬಸ್ತನ್ನು ಹೆಚ್ಚಿಸಲಾಗಿದೆ. ಧ್ವಜಸ್ತಂಭದ ಸುತ್ತ ಬ್ಯಾರಿಕೇಡನ್ನು ಅಳವಡಿಸಲಿಕ್ಕೆ ಪೊಲೀಸರು ಕೂಡ ಈಗ ನಿರ್ಧರಿಸಿರುವಂತಹದ್ದು. ಈಗ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದಂತಾಗಿತ್ತು. ಒಂದು 2-3 ದಿನಗಳ ಹಿಂದೆ ವ್ಯಾಪಕವಾಗಿ ಸದ್ದು ಮಾಡಿದ್ದು, ರಾಜ್ಯವ್ಯಾಪಿ ಸುದ್ದಿಯನ್ನಾಗಿದ್ದು ಈ ಕೆರಗೋಡಿನ ಹನುಮಧ್ವಜ ದಂಗಲ್. ಹನುಮಧ್ವಜವನ್ನು ಕೆಳಗಿಳಿಸಿ ರಾಷ್ಟ್ರಧ್ವಜವನ್ನು ಹಾರಿಸಿದಂತಹ ವಿಚಾರ ವ್ಯಾಪಕ ಸದ್ದಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಕೆರಗೋಡಿನ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ? ಗ್ರಾಮಸ್ಥರು ಈಗ ಮತ್ತೆ ಹನುಮಧ್ವಜವನ್ನು ಹಾರಿಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಗ್ರಾಮದಲ್ಲಿ? ಪ್ರೇಮ್, ಕಳೆದ ಭಾನುವಾರ ಇಡೀ ಕೆರಗೋಡಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದೇ ಪರಿಸ್ಥಿತಿ ಅಂದರೆ ಇವಾಗ ಬೂದಿ ಮುಚ್ಚಿದ ಕೆಂಡದಂತೆ ಕೆರಗೋಡು ಇರುವಂಥದ್ದು. 6ನೇ ದಿನವೂ ಸಹ ಇಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದೆ. ಅಂದರೆ ದೃಶ್ಯದಲ್ಲಿ ತೋರಿಸ್ತೀನಿ, ಧ್ವಜಸ್ತಂಭದ ವಿವಾದ ಏನಾಗಿತ್ತು, ಆ ನಿಟ್ಟಿನಲ್ಲಿ ಆ ಧ್ವಜಸ್ತಂಭದ ಸುತ್ತಲೂ ಕೂಡ ಬ್ಯಾರಿಕೇಡನ್ನು ಅಳವಡಿಸಲಾಗಿದೆ. ಆ ಒಂದು ಪ್ರದೇಶವನ್ನು ನಿಷೇಧಿತ ಪ್ರದೇಶ ಅಂತಲೂ ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಯಾಕಂದರೆ ಯಾವ ಸಂದರ್ಭದಲ್ಲಾದರೂ ಸಹ ಅಲ್ಲಿ ಹೋಗಿ ಮತ್ತೆ ಕೇಸರಿ ಬಾವುಟವನ್ನು ಆರಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಬಿಗಿ ಭದ್ರತೆಯನ್ನು ಹಾಕಿದ್ದಾರೆ. ಜೊತೆಗೆ ಇಡೀ ಕೆರಗೋಡಿನ ಗ್ರಾಮಾದ್ಯಂತಲೂ ಕೂಡ 200ಕ್ಕೂ ಅಧಿಕ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಇಲ್ಲಿ KSRP ತಿಕುಡಿ ಎಲ್ಲರೂ ಕೂಡ ಇಲ್ಲಿ ಭದ್ರತೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಏನಾರ ಅವಘಡಗಳು ಜರುಗಬಹುದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ರೀತಿಯಾದಂಥ ಭದ್ರತೆಯನ್ನು ಮಾಡಲಾಗಿದೆ. ಇನ್ನೊಂದು ಕಡೆ ಏನು ಯಾರೂ ಕೂಡ ಈ ಒಂದು ಧ್ವಜಸ್ತಂಭದ ಜಾಗ ಏನಿದೆ, ಬ್ಯಾರಿಕೇಡ್ ಹಾಕಿರುವಂಥ ನಿಷೇಧಿತ ಪ್ರದೇಶ ಏನಿದೆ, ಅಲ್ಲಿಗೆ ಯಾರೂ ಕೂಡ ಹೋಗಬಾರ್ದು ಅಂತೇಳಿ ಕೂಡ CCTVಯನ್ನು ಕೂಡ ಹಾಕಿರುವಂಥದ್ದು. ಆ ನಿಟ್ಟಿನಲ್ಲಿ CCTVಯ ಕಣ್ಗಾವಲಿನಲ್ಲೂ ಕೂಡ ಕೆರಗೋಡು ಇದೆ. ಕೇವಲ ಧ್ವಜಸ್ತಂಭ ಹಾಕಿದಾರಲ್ಲ ಆ ಒಂದು ಸ್ಥಳದಲ್ಲಿ ಮಾತ್ರ ಅಲ್ಲ, ಆಯಕಟ್ಟಿನ ಸ್ಥಳದಲ್ಲಿ, ಈ ಒಂದು ಗ್ರಾಮದ ಆಯಕಟ್ಟಿನ ಸ್ಥಳದಲ್ಲಿ ಎಲ್ಲವೂ ಕೂಡ CC ಕ್ಯಾಮ್ರಾವನ್ನು ಅಳವಡಿಕೆ ಮಾಡಿರುವಂಥದ್ದು. ಒಂದು ಕಡೆ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಜಿಲ್ಲಾಡಳಿತ 144 ಸೆಕ್ಷನನ್ನು ಹಾಕಿ ನಮ್ಮ ಗ್ರಾಮದಲ್ಲಿ ಉದ್ವಿಗ್ನತೆಯನ್ನು ಮತ್ತಷ್ಟು ಹೆಚ್ಚಿಸುವಂತೆ ಕೂಡ ಓಕೆ.